ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಡೈಲಿ ಲಾಗ್ ಆಗಿರುತ್ತೆ. ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ವಾ. ಸೊ ಮಾರ್ನಿಂಗ್ ನಮ್ಮ ಮನೇಲಿ ದೋಸೆ ಆ್ಯಂಡ್ ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಬೆಡ್ಶೀಟ್ಸ್ಗಳನ್ನ ಹಜ್ಜೋದಿತ್ತು. ಆ್ಯಂಡ್ ಆಲ್ಸೋ ಅವತ್ತು ವಾರ ಮಾಡಬೇಕು, ಗುರುವಾರ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ನನ್ನನ್ನೇ ನಾನು ನೋಡ್ಕೊಳ್ಳೋಕ್ಕಾಗಲ್ಲ, ಆ ರೇಂಜಿಗೆ ಆಗಿದ್ದೀನಿ. ಎಲ್ಲ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗಿದ್ದೀನಿ ಅಂತೇಳಿ. ನನ್ನೇ ನಾನು ನೋಡ್ಕೊಳಕ್ಕಾಗಲ್ಲ ಗೈಸ್, ಹಂಗಿದ್ದೀನಿ. ಸೊ ಅದಾದಮೇಲೆ ನನ್ನ ಮಗ ಒಂದು ತರಲೆ ಮಾಡ್ತಾವ್ ನೋಡಿ. ಏನು ಸೋಪು ಎಲ್ಲೈತೆ ಎಲ್ಲೈತೆ ತಗೊಬಂದು ನಡಿ, ಕೊಟ್ಟು ನಡಿ ಬಟ್ಟೆ ಹೋಗಿ ಸೋಪು. ಇಲ್ಲಿಲ್ಲ ಇಲ್ಲಿಲ್ಲ, ಇಲ್ಲೈತೆ ಬಾ, ಇಲ್ಲೈತೆ. ಹೆಂಗಪ್ಪ ಊಟ ಏನು ತಿಂದೆ? ಊಟ ಏನು ತಿಂದೋ? ಏನು ತಿಂದೆ? ಆಯ್ತು, ಅಲ್ಲಿ ಉಜ್ಜಿದಾಯ್ತು. ಊಟ ಏನು ತಿಂದೆ? ದೋಸೆ ತಿಂದ? ದೋಸೆ ತಿಂದೇನು? ಇಲ್ಲಿ ನೋಡಿಲ್ಲಿ, ಊಟ ಏನು ಮಾಡಿದೆ? ಆಯ್ತು, ಅಲ್ಲಿ ಉಜ್ಜುವೆ. ದೋಸೆ ತಿಂದ? ದೋಸೆ ಅನ್ನು ಅನ್ನು ಏನು ತಿಂದೆ ಅಂತ ಕೇಳ್ತಾ ಇದ್ದೀನಿ ನಾನು. ತಾತ ಏನಂತು? ಏನು ಊಟ ಏನು ತಿಂದೆ? ಏನು ಗೋಬಿ? ಯಾರಪ್ಪ ಗೋಬಿ ತಂದವರು? ಪಪ್ಪ ತಂತ. ಯಾವಾಗಪ್ಪ? ಎಲ್ಲಿ? ಈಗೇನು ತಿಂದೆ ನೀನು? ದೋಸೆ ಹೇಳು. ದೋಸೆ ಬಿಡು, ಆಯ್ತು. ಅಯ್ಯ ಹಾಯ್, ನೀನೇ ಕೂಚ್ಕೊ, ನೀನೇ ಕೂಚ, ನನ್ನ ಕೆಲಸ ಐತೆ. ನಾನು ಯಾರು? ನಾನು ಕೂಚೋಡಲ್ಲ. ನಾನು ಯಾರು? ಕೂಚೊಂಡೆ. ಹೇಳು. ಏನು ಏನು? ಎಲ್ಲಿಗೆ ಬಂದಿದ್ದೀನಲ್ಲ ಮಮ್ಮಿ. ಅಜ್ಜಿ ಏನು ಮಾಡ್ತೈತೆ? ಹಾಂ, ಅಜ್ಜಿ ದೋಸೆ ತಿಂತೈತಾ? ದೋಸೆ ತಿಂತೈತಾ? ಎಷ್ಟು ತಿಂತೈತೆ? ಹೆಂಗ್ ತಿಂತೈತೆ? ಹಂಗೆ ತಿಂತೈತ? ಚೇತು ಹೆಂಗ್ ತಿಂತಾಳಪ್ಪ? ಚೇತು ಅಂತಳ. ಹೆಂಗಿದ್ದೀರ? ಏನು ತಿಂದ್ಲು ಚೇತು? ಹಾಂ, ಲಾಲ ಕುಡ್ದ? ಕೊಲಾಲ ಕಟ್ಟಿಂಗ್ ಎಲ್ಲಪ್ಪ ಮಾಡಿಸ್ಕೊಂಡೆ ನೀನು? ಪಪ್ಪ ಮಾಡಿಸ್ತಾ? ಕಟ್ಟಿಂಗನ್ನು ಅಯ್ಯಯ್ಯ. ಹಸಿ ಬಿಡು. ಅಜ್ಜಿ ಬಜ್ಜಿ ಎಲ್ಲಿಗೆ ಬರನೆ? ಈ ಕೂಚಿ ಅಂದಲ್ಲ, ಕೂಚ ಏನು? ಅಯ್ಯೋ, ಜೋಜಿಲಿ ತಮಟೆ ಬಡಿತಿದ್ರಲ್ಲ ಅವತ್ತು. ಜೋಜಿಲಿ ತಮಟೆ ಬಡಿತಿದ್ರಲ್ಲ, ಹೆಂಗ್ ಬಡಿತಿದ್ರು? ಜುಮ್ ಡುಮ್ ಅಂತ ಬಡಿತಿದ್ದ. ನೀನು ಹೆಂಗ್ ಡ್ಯಾನ್ಸ್ ಮಾಡೋದು? ಅಲ್ಲೇ ಕೂತಲ್ಲೇ ಡ್ಯಾನ್ಸು. ನೀನು ತಿಂದ ಊಟ? ತಿಂದ ಊಟ? ಏನು ತಿಂದೆ? ದೋಸೆ ತಿಂದ. ದೋಸೆಗೇನು? ಏನು? ಚಟ್ನಿ. ಹಾಂ, ಚಟ್ನಿ. ಎಲ್ಲಿಗೆ? ನಾನು ಕಾರಲ್ಲಿ ಹೋಗ್ಬೇಕು. ಹೋಗಲ್ಲ, ಜೋಜಿಗೆ ಹೋಗ್ಬೇಕು. ನಾನು ಜೋಜಿಗೆ ಹೋಗ್ಬೇಕು. ನಾನು ಕಾರಲ್ಲಿ ಹೋಗು.
ಬೇಡವಾ? ಹೋಗೋಣ, ಕಾರಲ್ಲಿ ಹೋಗೋಣ. ಎಲ್ಲಿಗೆ ಹೋಗೋಣ? ಹೆಂಗೆ ಹೋಗೋಣ? ಜೂನ್ ಅಂತ ಹೋಗೋಣ. ಆಯ್ತು ನಡಿ ಹೋಗೋಣ. ತಲೆಗೆ ಎಣ್ಣೆ ಹಾಕ್ಬಿಡ್ತೀನಿ ನಡಿ. ತಲೆಗೆ ಎಣ್ಣೆ ಏಕೆ ಈಗಲೇ ತಲೆಗೆ ಎಣ್ಣೆ ಬೇಡ ಅಂತೀಯ ನೀನು? ಸೊ ನೋಡಿದ್ರಲ್ಲ ಎಷ್ಟು ಮಾತಾಡ್ತಾನೆ ನನ್ನ ಮಗ ಅಂತ. ಅವನಿಗೆ ಬೇಕು ಬೇಡ ಅವ್ನು ತಿನ್ನಬೇಕು ಅವನೇ ಹೇಳ್ತಾನೆ ಎಲ್ಲನೂ ಗೈಸ್. ಇವಾಗಲೇ ಅವ್ನು ನೋಡಿದವರೆಲ್ಲ ಏನು ಇಷ್ಟೊಂದು ಮಾತಾಡ್ತಾನೆ, 2 ವರ್ಷಕ್ಕೆ ಇಷ್ಟೊಂದು ಮಾತು ಬಂದುಬಿಡುತ್ತಾ, ನನ್ನ ಮಕ್ಕಳು 3-4 ವರ್ಷ ತೊಗೊಂಡ್ರು ಮಾತಾಡೋಕ್ಕೆ ಅಂತ ಹೇಳ್ತಾರೆ ನಮಗೆ ಗೊತ್ತಿರೋರು. ಅಂದರೆ ಅವನಿಗೆ ಬೇಗ ಮಾತು ಬಂದೈತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಅವನಿಗೆ ಬೇಕು ಬೇಡ ಅವನೇ ಹೇಳ್ತಾನೆ. ಅವ್ನು ವಾಶ್ರೂಮ್ ಕೂಡ ಅವ್ನು ಚಡ್ಡಿಲಿ ಹೋಗ್ಕೊಳ್ಳಲ್ಲ ಬೇರೆ ಮಕ್ಕಳು ಥರ. ಅವ್ನು ಹೇಳ್ತಾನೆ ಸುಸು ಬರ್ತೈತೆ ಮಮ್ಮಿ ಅಂತ ಹೇಳ್ಬಿಟ್ಟು ಅವನೇ ಚಡ್ಡಿ ಬಿಚ್ತಾನೆ. ಸೊ ಅದೆಲ್ಲ ಆದಮೇಲೆ ಸಂಜೆಲ್ಲ ಕ್ಲೀನಾಗಿ ಬೆಡ್ಶೀಟೆಲ್ಲ ಒಗ್ದಾಕ್ಬಿಟ್ಟು ಬಂದು ಮನೆಯೆಲ್ಲ ಪೂರ್ತಿ ಒರೆಸಿ, ಕೆಳಗಡೆ ಮನೆ ಮೇಲ್ಗಡೆ ಮನೆ ಎರಡೂ ಒರೆಸಿ ದೇವ್ರ ಸಾಮಾನಿಗೆ ರೆಡಿ ಮಾಡಿಕೊಂಡೆ. ದೇವ್ರ ಫೋಟೋ ಇಡೋದಕ್ಕೆ ಮಳೆ ಓಡಿಸೋದೇ ಮರ್ತುಬಿಟ್ಟಿದ್ದೀವಿ ಗೈಸ್. ಏನು ಮಾಡೋದು ಹಂಗೆ ಕೆಳಗಡೆ ಇಟ್ಬಿಟ್ಟು ಫೋಟೋಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ಐಶಾ ಸ್ನಾನ ಮಾಡ್ಕೊಂಡು ಬಂದರು. ಗುರುವಾರ ಇವತ್ತೇ ಮಾಡಿಬಿಡೋಣ, ಆ್ಯಕ್ಚುಲಿ ಶುಕ್ರವಾರ ಮಾಡೋಣ ಅಂತ ನಾನಂದೆ. ಬೇಡ ಇಲ್ಲ ಐಶಾ ಗುರುವಾರನೇ ಮಾಡು ಅಂಥೇಳಿ ರೆಡಿ ಮಾಡಿದ್ದೆ. ನಾನು ಪೂರ ಎಲ್ಲ ರೆಡಿ ಮಾಡಿದ್ದೆ. ದೇವ್ರ ಮನೆಯೆಲ್ಲ ಒರೆಸಿ ರಂಗೋಲಿ ಬಿಟ್ಟು ಎಲ್ಲ. ಬಟ್ ಹರೀಶಿಗೆ ಕಲಶ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕಲಶಕ್ಕೆ ಕಾಯಿನ ರೆಡಿ ಮಾಡ್ತಾಯಿದ್ದಾರೆ. ಅದಾದಮೇಲೆ ಅವ್ರಿಗೆ ಪೂಜೆ ಮಾಡಲಿ, ಅವರೇ ಫಸ್ಟ್ ಪೂಜೆ ಅವರೇ ನಮ್ಮ ಮನೇಲಿ ಮಾಡಿರೋದು, ಅವರೇ ಮಾಡಲಿ ಅಂತ ಬಿಟ್ಬಿಟ್ಟೆ. ನಾನು ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟು ಫೋಟೋ ಎಲ್ಲ ಇಕ್ಬಿಟ್ಟು ಹೂವೆಲ್ಲ ಮುಡಿಸ್ಬಿಟ್ಟು ಕಲಶ ಒಂದು ರೆಡಿ ಮಾಡಿಕೊಂಡು ಅವರು ದೀಪ ಹಚ್ಚಿದ್ರು. ಸೊ ಅವ್ರ ಕೈಲಿ ಏನು ಮಾಡಿದ್ರು ಒಳ್ಳೆಯದಾಗುತ್ತೆ, ಅದೊಂದು ನಂಬಿಕೆ ಇದೆ ನನಗೆ. ಸೊ ಅದಕ್ಕೆ ಅವರೇ ಪೂಜೆ ಮಾಡಲಿ ಅಂಥೇಳಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವ್ರಿಗೇನು ಬೇಕು ಎಲೆ ಅಡಿಕೆ ಬಾಳೆಹಣ್ಣು ಅವೆಲ್ಲ ತಂದು ಹೊಂಚಿ ಕೊಡ್ತಾಯಿದ್ದೆ. ಸೊ ಅವ್ರು ಕೂತ್ಕೊಂಡು ಎಲ್ಲ ಮಾಡ್ಕೊತಾಯಿದ್ರು. ಸೊ ಫೈನಲಾಗಿ ಈ ರೀತಿ ನಾವು ಪೂಜೆ ಮಾಡಿದ್ದೀವಿ ನಮ್ಮ ಕೈಲಾಗ ಮಟ್ಟಿಗೆ. ಹೂವು ಆ್ಯಕ್ಚುಲಿ ಕಮ್ಮಿ ತಂದಿದ್ರು, ಇಲ್ಲಾಂತಂದರೆ ನಮ್ಮ ಹರೀಶ ಹೆಂಗೆ ಗೊತ್ತಾ, ಅವನಿಗೆ ಜಾಸ್ತಿ ಹೂವು ಇರಬೇಕು, ಫೋಟೋಸ್ಗಳಿಗೆ ಜಾಸ್ತಿ ಹೂವು ಇರಬೇಕು, ಕಲರ್ ಹೂವು ಇರಬೇಕು. ಇಲ್ಲಿ ರಾತ್ರಿ ನನ್ನ ಮಗ ಮನೆಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಇದೊಂದು ರೂಢಿ ಮಾಡಿದ್ದೀನಿ, ತಟ್ಟು ಮಲಗಿಸೋದು. ಅವನ್ನ ತಟ್ಟಿ ಮಲಗಿಸ್ದೆ. ನಮ್ಮ ಅಮ್ಮ ಏನೋ ಕೇಳ್ತಿದ್ದಾರೆ ಅಂತೇಳಿ ಆನ್ಸರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.